ಸರ್ ನಿನ್ನೆ ನಾ ಕೆಲ್ಸಕ್ಕೆ ಹೋಗಿದ್ದೆ ರೀ. ನಮ್ಮ ಮಮ್ಮಿಯವ್ರ ಮನೆ ಮಾತಾಡಿ ಸಮಜಾಯಿಸಿ ಹೇಳಕ್ಕೆ ಹೋಗಿರಿ. ನಮ್ಮ ಮಮ್ಮಿಯವ್ರಿ ಅವರು ಅಲ್ಲಿ ಬಾಯ್ ಬಿಡೋದು ಜಗಳ ಆಡ್ಯಾರ. ಜಗಳ ನಮ್ಮ ಮಮ್ಮಿಗೆ ನಮ್ಮ ತಮ್ಮ ಹೊಡೆದಾರ. ಹೊಡ್ಯಾನ ನಮ್ಮ ತಮ್ಮ ಮನೆಗೆ ಬರೋಣ ನಮ್ಮ ತಮ್ಮಗೆ ಮನೆಗೆ ಬಂದು ಹೊಡೆದಾರೆ. ಚಾಕು ಹೊಡೆದಾರೆ. ನಮ್ಮ ಮಮ್ಮಿಗೆ ನಮ್ಮ ಅತ್ತೆರಿಗೆ ಅವೆಲ್ಲರಿಗೆ ಹೊಡೆದಾರೆ. ನಾ ಕೆಲ್ಸಕ್ಕೆ ಹೋಗಿ ಬರಟ್ಟಿಗೆ ಹೊಡೆದಾರೆ ಸರ್. ನಾ ಅವ್ರ ತಂಗಿಗೆ ನೋಡ್ತಿದ್ದ ಅಂತ ಹೇಳಿ ಸರ್. ಹಾಂ ನಂಗೆ ಹೊಡೆಯತ್ರಿ. ನಮ್ಮ ತಮ್ಮಗೆ ಯಾಕೆ ಹೊಡೆದಾರೆ ಸರ್? ಏನೂ ಗೊತ್ತಿರೋದು ನೀವು ಇದು ಏನು ಏನು ಹೇಳಿಲ್ಲ ಸರ್. ನಮ್ಮ ತಮ್ಮ ಕಾಲೇಜ್ ಹೋಗ್ತಾನೆ ರೀ ಬಾಂಬೆದಾಗ. ಇಲ್ಲ ರೀ ನಮ್ಮ ಮುತ್ಯಾರು ತೀರ್ಕೊಂಡ್ರ ಅಂತೇಳಿ ಬಂದನು ರೀ. ಒಂದು ವಾರ ಆಯ್ತು ರೀ. ಅಲ್ಲಿ ಕಾಲೇಜ್ ಹೋಗ್ತಾನೆ ರೀ. ಹ್ಞೂ ಇಲ್ಲಿ ನಮ್ಮ ಹತ್ತಿರ ಕೂಡ ಇರ್ತೇನೆ ರೀ. ಹ್ಞೂ ನಾ ಕೆಲಸ ಮಾಡ್ತೇನೆ ರೀ. ಹೋಟೆಲ್ ಕೆಲಸ ಮಾಡ್ತೀನಿ. ಇದು 4-5 ದಿನ ಚಾಲೂನೇ ಅದ ರೀ ಜಗಳ ರೀ. ಅವ್ರು ಫುಲ್ ಫ್ಯಾಮ್ಲಿನೇ ರೀ ಸರ್. ಅವರು ರಾಜ್ಕುಮಾರ್ ಅವ್ರ ತಂದೆ ರೀ, ಜಯಮ್ಮ ತಾಯಿ ರೀ, ವರುಣ ಮಗ ರೀ, ವೈಶಾಲಿ ಮಗಳು ರೀ, ವರ್ಷ ಮಗಳು ರೀ. ಆಯ್ತು ಬಂದು ಏನು ಮಾತಾಡೋದಿಲ್ಲ ಏನಿಲ್ಲ. ನಮ್ಮ ತಾಯಿಗೆ ನಮ್ಮ ಅತ್ತೆರಿಗೆ ನಮ್ಮ ತಮ್ಮ ಹೊಡೆಯೋದೇ ಮಾಡ್ಯಾರ. ನಮ್ಮ ಮನೆಗೆ ಯಾಕೆ ಬಂದಿರಿ ನೀವು ಮಾತಾಡಕ್ಕೆ ಅಂತೇಳಿ ಹೇಳ್ಕೆ ಹೊಡೆಯೋದು ಮಾಡ್ಯಾರ ಅವ್ರ ಮನೆಯವ್ರು. ನಮ್ಮ ಮಮ್ಮಿಯವ್ರು ಹಾಂ ಹೊಡೆಯೋದು ಚಾಲೂ ಮಾಡ್ಯಾರ. ಹೊಡೆಯೋದು ಚಾಲೂ ಮಾಡಿ ಅವ್ರ ಮಗ ಬಂದ ಕೇಸ ನಮ್ಮ ತಮ್ಮಗೆ ಚಾಕು ಹಾಕ್ಯಾನ ಹೊಟ್ಟೆ. ಏನೂ ಇಲ್ಲ ರೀ. ಅಂದ್ರೆ ಭೀ ಹೊಡೆದಾರ ರೀ ಅವರು. ನಂಗೆ ಹೊಡೆದೈತಿ ರೀ. 4-5 ಮಂದಿಗೆ ಹೊರಗಿನ ಪರ್ಗಳಿಗೆ ಕರ್ಕೊಂಬಂದು ಹೊಡೆದಾನ ಆಟೋದಾಗ ಕರ್ಕೊಂಬಂದು. ಹಾಂ ನನ್ನ ಜೊತೆ ಗಲಾಟೆ ಮಾಡಿಲ್ಲ ರೀ. ಹಾಂ ರೀ ನಿನ್ನೆ 8 ಗಂಟೆ 7:30 ಎಲ್ಲ ಮಂದಿ ಅಲ್ಲಿ ಹೋದ್ಮೇಲೆ ಬಂದಾನ ರೀ ಅವ. ಇವರೆಲ್ಲರೂ ಹೋದ್ಮೇಲೆ ಬಂದು ಹೊಡ್ದಾನ ರೀ. ಏನಿದ್ದಿಲ್ಲ. ಹಾಂ ಸಚಿನ್ ರೀ. ನಿನ್ನೇನಾಯ್ತು ಸರ, ನಾವು ಅವರು ಹುಡುಗಿ ಮನೆಗೆ ಹೋಗಿರಿ ಕೇಳಕ್ಕೆ. ಅದು ನಮ್ಮ ತಮ್ಮ ಏನೋ ಛತ್ ಮೇಲೆ ತಿರ್ಗಾಡ್ದಾನ ಬರೋದು ಆಕಸ್ಮಿಕ ಮಾನಸಿಕ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ರಿ ಬಂದು ನಮ್ಮ ಮನೆಗೆ ಅಂತ ಮಂದಿ ಹೇಳಿದ್ರು. 4 ಮಂದಿ ಅಂತ ಮನೆ ಸಮಜಿಸಿ ಕೇಳಕ್ಕೆ ಹೋಗಿದ್ದಾಗ ಒಂದು ಸಲ ಜಗಳ ಆಗೈತಿ. 7:30 ಒಂದು ಸಲ ಜಗಳ ಆಗ್ಯದ ರೀ. 7:30 ಒಂದು ಸಲ ಜಗಳ ಆದಮೇಲೆ ನಮ್ಮ ತಮ್ಮ ನಂಗೆ ಫೋನ್ ಹಚ್ತಾನೆ ರೀ. ಅಣ್ಣ ನನಗೆ ಹಿಂಗೆ ಹುಡ್ದಾನವ ಪಾರ ಅಂತ. ನಾ ಹೊರಗಿದ್ದೇನೆ. ಆಯ್ತು ನಾ ಬಂದ್ಮ್ಯಾಕ ನಾನು ಫೋನ್ ಹಚ್ಚ ಹುಡ್ದಂ ಪಾರಿ ಫೋನ್ ಹಚ್ನ ಅವ್ನಿಗೆ ಫೋನ್ ಹಚ್ತಾನೆ. ಫೋನ್ ಹಚ್ಚನ ನಮ್ಮ ತಮ್ಮ ಬಂದು ಹುಡ್ದಿಲ್ಲ ಯಾಕೆ ನಮ್ಮ ಮನೆಗೆ ಬಂದಿನ ಬಾ ಎಂದ ಕೇಳೋದು ಮಾಡೋದು ಏನು ಹೇಳತ್ತ ನಾನು ಅಂದ್ರೆ ಬರೋದು ಆಯಿತು. ಅವು ಅಲ್ಲಿ ಆಗ್ಯದಿಲ್ಲ ರೀ. ಅವು ಹೊರಗಿನ ಪರವಳಿ ತೊಗೊಂಬಂದ ರೀ ಆಟೋದಾಗ. ಅವು ಚಾಕೂತನ ಸೀದಾ ನಾವೆಲ್ಲ ಅವ್ರದ್ದು ದಂಗ ಮಸ್ತಿ ಆಗ್ಯದ ರೀ. ಅವ್ರದ್ದು ನಮ್ಮ ದಂಗೆ ಮಸ್ತಿ ನಮ್ಮ ಮನೆಗೆಲ್ಲ ಫ್ಯಾಮ್ಲಿಗೆಲ್ಲ ಹಿಂಗೆಲ್ಲ ಸೀರೆ ಎಳ್ದು ಮತ್ತು ಸೀರೆಗೆಲ್ಲ ಬಟ್ಟೆ ಹೊತ್ತು ಅವ್ರಿಗೆ ನಮ್ಮ ಮಾಮಿರಿ ಬಿ ಕೈ ಸಾಮಾನು ಹತ್ತದ ರೀ ಬಿಫೋರ್. ಮತ್ತು ಅದಾದಮೇಲೆ ಅದು ಆ್ಯಕ್ಚುಲಿ ಅದು ನಂದು ಇದು ಹರಿದದು ಶರ್ಟ್. ಅವ್ನಿಗೆ ಹಿಂಗೆ ಹಿಡಿದಿದೆ ರೀ. ಅವ್ನಿಗೆ ಹಿಡ್ದ ಅದು ಆ್ಯಕ್ಚುಲಿ ನನಗೆ ಬೀಳದೆ ನಾ ಮಿಸ್ಸಾಗಿ ಅವ್ನಿಗೆ ಹಿಡಿದ. ಇವ್ನಿಗೆ ಬಿಟ್ಟು ಅವ್ರ ಅಪ್ಪಗೆ ಹಿಡಿದಾನ ರೀ. ಇವನ ಕೈ ಸಾಮಾನು ಇತ್ತು. ಅವ್ನ ಕೈ ಏನೋ ಸಾಮಾನು ಇದ್ದಿದ್ದಿಲ್ಲ ರೀ. ನಾ ಅವ್ನಿಗೆ ಹಿಡಿಯೋ ಟೈಮಿಗೆ ಬಟ್ ಅವ್ನಿಗೆ ಬಿಟ್ಟ ಮ್ಯಾಕ ಅವ್ರ ತಂದಿಗೆ ಹಿಡಿದಾಗ ಅವ ಆಟೋ ಸಾಮಾನು ನಮ್ಮ ತಮ್ಮ ಹಾಕ್ಯಾನ ಅಷ್ಟೇ ಸರ್. ನಮ್ಮ ತಮ್ಮ ನಮ್ಮ ತಾಯಿಯರಿಗೆ ಎಲ್ಲ ಹುಡ್ಲಿತ್ತು. ನಮ್ಮ ತಾಯಿಯರಿಗೆ ಯಾಕೆ ಅವ ಈ 18 ವರ್ಷ ಹುಡುಗನ ಸರ್ ಅವ. ನಮ್ಮ ತಾಯಿ ನಮ್ಮ ತಂದೆಯರಿಗೆ ಇದು ಮಾಡ್ತಿಲ್ಲ. ನಮ್ಮ ತಂದೆಯರಿಗೆ ಯಾಕೆ ಹುಡ್ತಾನ ಹಂಗೆ ಹಾರಾಡಿ ಬಂದಕ್ಕೆ ದಂಗ ಮಸ್ಸಿದಾಗ ಹಂಗೆ ಹಾಕ್ಬಿಟ್ಟಾನ ಸರ್ ಅಷ್ಟೇ. ಹಾಂ ರೀ ಇವಾಗ ಎಲ್ಲೇ ಸರ್ ನಮ್ಮಲ್ಲೇ ಇರ್ತಾರೆ. ಅವಾಗ ಇಲ್ಲ ಅವ ಇದಕ್ಕೆ ಹೋಗ್ತಾನೆ ಸರ್, ಕೆಲಸ ಮಾಡ್ತಾನೆ ಹೋಟೆಲ್ದಾಗ ರೀ. ಹಾಂ ಅದು ಎಲ್ಲ ಕದ್ದಿ ಎಲ್ಲ ಏನೂ ಇದ್ದಿಲ್ಲ ಸರ್. ಅದು ಇನ್ನು ಆಕಸ್ಮಿಕವಾಗಿ ಆಗ್ಯದ ಹಂಗೆ ಆಟೋಮೆಟಿಕ್. ಅವ್ರು ಭೀ ಎಲ್ಲ ಕೂಲಿನೇ ಮಾಡ್ತಾರೆ ಸರ್. ಅವ್ರು ಏನು ಮಾಡ್ತಾರೆ ಅವ್ರ ಅಪ್ಪ ಏನೋ ಎಲ್ಲ ಗೊತ್ತಿಲ್ಲ ರೀ ಸರ್. ನಿನ್ನೆ ನಾ ಕೆಲ್ಸಕ್ಕೆ ಹೋಗಿದ್ದೆ ರೀ. ನಮ್ಮ ಮಮ್ಮಿಯವ್ರ ಮನೆ ಮಾತಾಡಿ ಸಮಜಾಯಿಸಿ ಹೇಳಕ್ಕೆ ಹೋಗಿರಿ. ನಮ್ಮ ಮಮ್ಮಿಯವ್ರಿ ಅವರು ಅಲ್ಲಿ ಬಾಯ್ ಬಿಡೋದು ಜಗಳ ಆಡ್ಯಾರ. ಜಗಳ ನಮ್ಮ ಮಮ್ಮಿಗೆ ನಮ್ಮ ತಮ್ಮ ಹೊಡೆದಾರ. ಹೊಡ್ಯಾನ ನಮ್ಮ ತಮ್ಮ ಮನೆಗೆ ಬರೋಣ ನಮ್ಮ ತಮ್ಮಗೆ ಮನೆಗೆ ಬಂದು ಹೊಡೆದಾರೆ. ಚಾಕು ಹೊಡೆದಾರೆ. ನಮ್ಮ ಮಮ್ಮಿಗೆ ನಮ್ಮ ಅತ್ತೆರಿಗೆ ಅವೆಲ್ಲರಿಗೆ ಹೊಡೆದಾರೆ. ನಾ ಕೆಲ್ಸಕ್ಕೆ ಹೋಗಿ ಬರಟ್ಟಿಗೆ ಹೊಡೆದಾರೆ ಸರ್. ನಾ ಅವ್ರ ತಂಗಿಗೆ ನೋಡ್ತಿದ್ದ ಅಂತ ಹೇಳಿ ಸರ್. ಹಾಂ ನಂಗೆ ಹೊಡೆಯತ್ರಿ. ನಮ್ಮ ತಮ್ಮಗೆ ಯಾಕೆ ಹೊಡೆದಾರೆ ಸರ್? ಏನೂ ಗೊತ್ತಿರೋದು ನೀವು ಇದು ಏನು ಹೇಳಿಲ್ಲ ರೀ ಸರ್. ನಮ್ಮ ತಮ್ಮ ಕಾಲೇಜ್ ಹೋಗ್ತಾನೆ ರೀ ಬಾಂಬೆದಾಗ. ಇಲ್ಲ ರೀ ನಮ್ಮ ಮುತ್ಯಾರು ತೀರ್ಕೊಂಡ್ರ ಅಂತೇಳಿ ಬಂದನು ರೀ. ಒಂದು ವಾರ ಆಯ್ತು ರೀ. ಅಲ್ಲಿ ಕಾಲೇಜ್ ಹೋಗ್ತಾನೆ ರೀ.
ಇಲ್ಲಿ ನಮ್ಮ ಹತ್ತಿರ ಕೂಡ ಇರ್ತೇನೆ ರೀ. ಹಾಂ, ನೀವೇನು ಮಾಡೋದು? ನಾ ಕೆಲಸ ಮಾಡ್ತೇನೆ ರೀ, ಹೋಟೆಲ್ ಕೆಲಸ ಮಾಡ್ತೀನಿ. ಇದು ಯಾವಾಗಲಿಂದ ಶುರು ಆಗಿದೆ ಗಲಾಟೆ? ಇದು 4-5 ದಿನ ಚಾಲೂನೇ ಅದ ರೀ ಜಗಳ ರೀ. ಯಾರ್ಯಾರು ಬಂದಿರೋರು? ಅವ್ರು ಫುಲ್ ಫ್ಯಾಮ್ಲಿನೇ ರೀ ಸರ್. ಯಾರ್ಯಾರ ಹೆಸರು? ಅವರು ರಾಜ್ಕುಮಾರ್ ಅವ್ರ ತಂದೆ ರೀ, ಜಯಮ್ಮ ತಾಯಿ ರೀ, ವರುಣ ಮಗ ರೀ, ವೈಶಾಲಿ ಮಗಳು ರೀ, ವರ್ಷ ಮಗಳು ರೀ. ಆಯ್ತು, ಬಂದು ಏನಂದ್ರೆ? ಬಂದು ಏನು ಮಾತಾಡೋದಿಲ್ಲ, ಏನಿಲ್ಲ. ನಮ್ಮ ತಾಯಿಗೆ ನಮ್ಮ ಅತ್ತೆರಿಗೆ ನಮ್ಮ ತಮ್ಮ ಹೊಡೆಯೋದೇ ಮಾಡ್ಯಾರ. ನಮ್ಮ ಮನೆಗೆ ಯಾಕೆ ಬಂದಿರಿ ನೀವು ಮಾತಾಡಕ್ಕೆ ಅಂತೇಳಿ ಹೇಳ್ಕೆ ಹೊಡೆಯೋದು ಮಾಡ್ಯಾರ. ಅವ್ರ ಮನೆಗಾರ ನಮ್ಮ ಮಮ್ಮಿಯವ್ರು. ಹಾಂ, ಹೊಡೆಯೋದು ಚಾಲೂ ಮಾಡ್ಯಾರ. ಹೊಡೆಯೋದು ಚಾಲೂ ಮಾಡಿ ಅವ್ರ ಮಗ ಬಂದ ಕೇಸ ನಮ್ಮ ತಮ್ಮಗೆ ಚಾಕು ಹಾಕ್ಯಾನ ಹೊಟ್ಟೆ. ಏನೂ ಇಲ್ಲ ರೀ, ಅಂದ್ರೆ ಭೀ ಹೊಡೆದಾರ ಅವ್ರು. ನಂಗೆ ಹೊಡೆದಿತ್ತು. 4-5 ಮಂದಿಗೆ ಹೊರಗಿನ ಪರ್ಗಳಿಗೆ ಕರ್ಕೊಂಬಂದು ಹೊಡೆದಾನ, ಆಟೋದಾಗ ಕರ್ಕೊಂಬಂದು. ಈಗ ನೀ ನೋಡ್ತೀವಿ ಮಾಡ್ತೀವಿ ಅಂತ ಅವ್ರಿಗೆ ಅನುಮಾನ ಇತ್ತು. ಹಾಂ, ನಿನ್ನ ಜೊತೆ ಅಂತ ಗಲಾಟೆ ಮಾಡ್ರಿ ನಿಂದಕ್ಕೆ? ನನ್ನ ಜೊತೆ ಗಲಾಟೆ ಮಾಡಿಲ್ಲ ರೀ. ಬಟ್ ಏಕಾಏಕಿ ನಿಮ್ಮ ತಮ್ಮಗೆ ಹಾಂ ರೀ. ಎಷ್ಟೊತ್ತಿಗೆ ನಿನ್ನೆ ಇದೆಯಲ್ಲ? ನಿನ್ನೆ 8 ಗಂಟೆ 7:30 ಯಾರು ಬಿಡಿಸೋಕೆ ಏನು ಬಂದರು? ಎಲ್ಲ ಮಂದಿ ಅಲ್ಲಿ ಹೋದ್ಮೇಲೆ ಬಂದಾನ ರೀ ಅವ. ಇವರೆಲ್ಲರೂ ಹೋದ್ಮೇಲೆ ಬಂದು ಹೊಡ್ದಾನ ರೀ. ನೀನೇನು ಕರೆಕ್ಟ್ ಮಾಡ್ತಾರೆ? ಏನಿದ್ದಿಲ್ಲ. ಸುಮ್ಮನೆ ನೇರವಾಗಿ ನಿಂತು ಹೋಗ್ಲಿ. ಹಾಂ, ನಿನ್ನ ಹೆಸರು? ಸಚಿನ್ ರೀ. ನಿನ್ನೇನಾಯ್ತು ಸರ, ನಾವು ಅವರು ಹುಡುಗಿ ಮನೆಗೆ ಹೋಗಿವ್ರಿ ಕೇಳಕ್ಕೆ. ಅದು ನಮ್ಮ ತಮ್ಮ ಏನೋ ಛತ್ ಮೇಲೆ ತಿರ್ಗಾಡ್ದಾನ ಬರೋ ಆಕಸ್ಮಿಕ ಮಾನಸಿಕ ಆಗ್ರಿ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ರಿ ಬಂದು ನಮ್ಮ ಮನೆಗೆ ಅಂತ ಮಂದಿ ಹೇಳಿದ್ರು. 4 ಮಂದಿ ಅಂತ ಮನೆ ಸಮಜಿಸಿ ಕೇಳಕ್ಕೆ ಹೋಗಿದ್ದೆ. ಒಂದು ಸಲ ಜಗಳ ಆಗೈತಿ. 7:30 ಒಂದು ಸಲ ಜಗಳ ಆಗೈತೆ ರೀ. 7:30 ಒಂದು ಸಲ ಜಗಳ ಆದಮೇಲೆ ನಮ್ಮ ತಮ್ಮ ನಂಗೆ ಫೋನ್ ಹಚ್ತೇನೆ ರೀ, ಅಣ್ಣ ನಂಗೆ ಹಿಂಗೆ ಹುಡ್ದಾನವ ಪಾರ ಅಂತ. ನಾ ಹೊರಗಿದ್ದೇನೆ. ಆಯ್ತು, ನಾ ಬಂದ್ಮ್ಯಾಕ ನಾನು ಫೋನ್ ಹಚ್ಚ ಹುಡ್ದಂಗೆ ಪಾರಿ ಫೋನ್ ಹಚ್ನ. ಅವ್ನಿಗೆ ಫೋನ್ ಹಚ್ತಾನೆ. ಫೋನ್ ಹಚ್ಚನ ನಮ್ಮ ತಮ್ಮ ಬಂದು ಹುಡ್ದಿಲ್ಲ, ಯಾಕೆ ನಮ್ಮ ಮನೆಗೆ ಬಂದಿನ ಬಾ ಎಂದ ಕೇಳೋದು ಮಾಡೋದು ಏನು ಹೇಳತ್ತ ಅಂದ್ರೆ ಬರೋದು ಆಯಿತು. ಅವು ಅಲ್ಲಿ ಆಗ್ಯದಿಲ್ಲ ರೀ. ಅವು ಹೊರಗಿನ ಪರವಾಗಿ ತೊಗೊಂಬಂದ ರೀ ಆಟೋದಾಗ. ಅವು ಚಾಕೂತನ ಸೀದಾ ನಾವೆಲ್ಲ ಅವ್ರದ್ದು ದಂಗ ಮಸ್ತಿ ಆಗ್ಯದ ರೀ. ಅವ್ರದ್ದು ನಮ್ಮ ದಂಗೆ ಮಸ್ತಿ ನಮ್ಮ ಮನೆಗೆಲ್ಲ ಫ್ಯಾಮ್ಲಿಗೆಲ್ಲ ಹಿಂಗೆಲ್ಲ ಸೀರೆ ಎಳ್ದು ಮತ್ತು ಸೀರೆಗೆಲ್ಲ ಬಟ್ಟೆ ಹೊತ್ತು ಅವ್ರಿಗೆ ನಮ್ಮ ಮಾಮಿರಿ ಬಿ ಕೈ ಸಾಮಾನು ಹತ್ತಿದ ರೀ ಬಿಫೋರ್. ಮತ್ತು ಅದಾದಮೇಲೆ ಅದು ಆ್ಯಕ್ಚುಲಿ ಅದು ನಂದು ಇದು ಹರಿದದು ಶರ್ಟ್. ಅವ್ನಿಗೆ ಹಿಂಗೆ ಹಿಡಿದಿದ ರೀ. ನಾ ಅವ್ನಿಗೆ ಹಿಡ್ದ ಅದು ಆ್ಯಕ್ಚುಲಿ ನನಗೆ ಬೀಳದೆ ನಾ ಮಿಸ್ಸಾಗಿ ಅವ್ನಿಗೆ ಹಿಡಿದ. ಇವ್ನಿಗೆ ಬಿಟ್ಟು ಅವ್ರ ಅಪ್ಪಗೆ ಹಿಡಿದಾನ ರೀ. ಇವನ ಕೈ ಸಾಮಾನು ಇತ್ತು, ಅವ್ರ ಅಪ್ಪ ಅವಾಗ ಅವ್ನ ಕೈ ಏನೋ ಸಾಮಾನು ಇದ್ದಿದ್ದಿಲ್ಲ ರೀ. ನಾ ಅವ್ನಿಗೆ ಹಿಡಿಯೋ ಟೈಮಿಗೆ. ಬಟ್ ಅವ್ನಿಗೆ ಬಿಟ್ಟ ಮ್ಯಾಕ ಅವ್ರ ತಂದೆ ಹಿಡಿದಾಗ ಅವ ಆಟೋ ಸಾಮಾನು ನಮ್ಮ ತಮ್ಮ ಹಾಕ್ಯಾನ ಅಷ್ಟೇ ಸರ್. ನಿಮ್ಮ ತಮ್ಮ ಏನು ಮಾಡ್ಲತ್ತಿದ್ದ ಅವಾಗ? ನಮ್ಮ ತಮ್ಮ ನಮ್ಮ ತಾಯಿಯರಿಗೆ ಎಲ್ಲ ಹುಡ್ಲಿತ್ತು. ನಮ್ಮ ತಾಯಿಯರಿಗೆ ಯಾಕೆ ಅವ ಈ 18 ವರ್ಷ ಹುಡುಗನ ಸರ್ ಅವ. ನಮ್ಮ ತಾಯಿ ನಮ್ಮ ತಂದೆಯರಿಗೆ ಇದು ಮಾಡ್ತಿಲ್ಲ, ನಮ್ಮ ತಂದೆರಿಗೆ ಯಾಕೆ ಹುಡ್ತೇನೆ ಹಂಗೆ ಹಾರಾಡ್ ಬಂದಕ್ಕೆ ದಂಗ ಮಚ್ಚದಾಗ ಹಂಗೆ ಹಾಕ್ಬಿಟ್ಟಾನ ಸರ್ ಅಷ್ಟೇ. ಹಾಂ ರೀ, ಇವಾಗ ಎಲ್ಲೇ ಸರ್ ನಮ್ಮಲ್ಲೇ ಇರ್ತಾರೆ. ಅವಾಗ ಇಲ್ಲ, ಅವ ಇದಕ್ಕೆ ಹೋಗ್ತಾನೆ ಸರ್, ಕೆಲಸ ಮಾಡ್ತಾನೆ ಹೋಟೆಲ್ದಾಗ ರೀ. ಹಾಂ, ಅದು ಎಲ್ಲ ಕದ್ದಿ ಏನೂ ಇದ್ದಿಲ್ಲ ಸರ್. ಅದು ಇನ್ನು ಆಕಸ್ಮಿಕವಾಗಿ ಆಗ್ಯದ ಹಂಗೆ ಆಟೋಮೆಟಿಕ್. ಅವ್ರು ಭೀ ಎಲ್ಲ ಕೂಲಿನೇ ಮಾಡ್ತಾರೆ ಸರ್. ಅವ್ರು ಏನು ಮಾಡ್ತಾರೆ ಅವ್ರ ಅಪ್ಪ ಏನೋ ಎಲ್ಲ ಗೊತ್ತಿಲ್ಲ.